ಯಾಕೋ ಹಾಗೆ ನೋಡ್ತಿದೀಯಾ? ಮನಸ್ಸಿನಲ್ಲಿರೋ ಭಾವನೆನ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಭಾವನೆಗಳ ಹೊಸ ಪ್ರಪಂಚಕ್ಕೆ ಶುಭ ದಿನದ ನಾಂದಿ ಇವತ್ತು. ಮನಸ್ಸಿನಲ್ಲಿ ಏನೇ ಇದ್ರೂ ಮುಚ್ಚು ಮರೆಯಲ್ದೆ ಹೇಳು. ಈ ಪುಣ್ಯ ಸ್ಥಳದಲ್ಲಿ ನಿಮ್ಮನ್ನ ನಾನು ಹಾ ಹೇಳು. ಅಕ್ಕ ಅಂತ ಕರೀಲಾ? ಅಕ್ಕ. ಈ ಸಮಾಜ ದೃಷ್ಟಿ ನನ್ನ ಯೌವನದ ಮೇಲೆ ಬಿತ್ತೆ ಹೊರತು ನನ್ನ ಮನಸ್ಸಿನ ಮೇಲಲ್ಲ. ಎಲ್ಲರೂ ನನ್ನ ಕಟ್ಕೋತೀನಿ ಬಾ, ಇಟ್ಕೋತೀನಿ ಬಾ ಅಂತ ಹೇಳಿದ್ರೆ ಹೊರತು ಅಕ್ಕ ತಂಗಿಯಾಗಿ ಯಾರು ನೋಡ್ಲಿಲ್ಲ. ಹಾಗೆ ನೋಡಿದಿದ್ರೆ ಇವತ್ತು ನಾನ್ ಸಾತ್ವಿಯಾಗಿ ಬಾಳ್ತಿದ್ದೆ. 100 ಜನಕ್ಕೆ ಮೈ ಮಾರಿ ಬದುಕೋ ಈ ಸುಳೆ ನಿನಗಕ್ಕ. ಜನಗಳ ರಕ್ತ ಹೀರೋ ಈ ರಾಕ್ಷಸ ನಿನಗ್ ತಮ್ಮನ? ಅಕ್ಕ ತಮ್ಮನ್ ನಾಟಕ ತುಂಬಾ ಚೆನ್ನಾಗಿದೆ. ಕಿರಣ್ ಸ್ವಲ್ಪ ನನ್ನ ಮಾತು ಕೇಳು. ಕಿರಣ್ ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳು ಕಿರಣ್, ಪ್ಲೀಸ್. ನಿನ್ ಮಾತಿಗೆ ಮರಳಾದ ಕಿರಣ್ ಸತ್ತು ಬಹಳ ಹೊತ್ತಾಯ್ತು. ನಿಜ ಕುತ್ಕೆ ಕೊಯ್ದ್ಬಿಟ್ಟೆ. ಪ್ಲೀಸ್ ಸ್ವಲ್ಪ ಸಮಾಧಾನದಿಂದ ನಾನು ಹೇಳೋದ್ ಕೇಳು. ನನ್ ಸಮಾಧಾನನ ಸಮಾಧಿ ಮಾಡಿ ನನ್ನ ಪ್ರೀತಿ ನಂಬಿಕೆನ ಸಾಯಿಸ್ಬಿಟ್ಟಿಯಲ್ಲ. ದಯವಿಟ್ಟು ಆತರ ಮಾತಾಡ್ಬೇಡ ಕಿರಣ್, ಪ್ಲೀಸ್. ಬಂಧುಗಳನ್ನೆಲ್ಲ ಬದಿಗಿಟ್ಟು ಇದೇ ಜಾಗದಲ್ಲಿ ನನ್ನ ಕಾಯ ವಾಚ ಮನಸ ನನ್ನ ಗಂಡ ಅಂತ ಒಪ್ಕೊಂಡೆ. ಅದಕ್ ನೀನ್ ಕೊಟ್ಟ ಮೇಲೆ ಕಿರಣ್, ಅವಿವೇಕದ ಕೈಗೆ ಬುದ್ಧಿ ಕೊಟ್ಟು ದುಡುಕಿ ಮಾತಾಡೋದು ಸರಿಯಲ್ಲ. ನೋಡು, ನಿನ್ನ ಕೈಯಾರೆ ನಿನ್ನ ಬಾಳನ್ನ ಹಾಳು ಮಾಡ್ಕೋಬೇಡ. ನೀನ್ ಮುಚ್ಚೆ ಬಾಯಿ. ನಿನಗೂ ಇವನಿಗೂ ಏನೇ ಸಂಬಂಧ? ಇವನಾಡೋ ನಾಟಕಗಳಿಗೆಲ್ಲ ತುಂಬ ಕೊಟ್ಟು ರಾತ್ರಿಗಳನ್ನೆಲ್ಲ ಮಳ್ಪಾಲ್ ಮಾಡ್ಬಿಟ್ಟು. ನೀನ್ ಬಾಯಿಂದ ಆತರ ಎಲ್ಲ ಮಾತಾಡ್ಬೇಡ ಕಿರಣ್. ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಿದ್ರೆ ನಾನೇ ದಾಸ ಅನ್ನೋ ಸತ್ಯನ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ಅಪ್ಪನ ಮೇಲಿನ ದ್ವೇಷಕ್ಕೆ ನನ್ನನ್ನು ಬಲಿಪಶು ಮಾಡ್ದೆ. ನನ್ನ ಜೀವನದ ಕನಸುಗಳನ್ನೆಲ್ಲ ನುಚ್ಚನೂರು ಮಾಡ್ಬಿಟ್ಟೆ ನೀನು. ಈ ಮುತ್ತೈದೆ ಶೃಂಗಾರದಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ನ ಗಂಡ ಅಂತ ಸ್ವೀಕಾರ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನಿನ್ನ ಕಣ್ಣು ಮುಂದೆ ವಿಧವೆಯಾಗಿ ಬಾಳ್ತೀನಿ. ಬೇಡ ಕಿರಣ್, ಪ್ಲೀಸ್ ಬೇಡ ಕಿರಣ್. ಕಿರಣ್ ಬಿಟ್ಟು ಬೇಡ ಕಿರಣ್, ನಿನ್ನ ಬಿಟ್ಟ ನಿರಕ್ಕಾಗಲ್ಲ ಕಿರಣ್. ನನ್ ಮಾತ್ ಕೇಳು ಕಿರಣ್, ನನ್ ಮಾತ್ ಕೇಳು ಕಿರಣ್. ಕಿರಣ್, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ದಾಸ್ತನಿ ಸಾಕ್ ಮುಚ್ಚೆ ಬಾಯಿ. ದೊಡ್ಡ ಸಾಧ್ವಿ ಶಿರೋಮಣಿ ತರ ಮಾತಾಡ್ಬೇಡ. ಮನಸ್ಸನ್ನ ಮಾರ್ಕೊಂಡು ದೇಹನ ನಿತ್ಯ ನೈವೇದ್ಯಕ್ಕಿಡೋ ನೀನು ತಪ್ಪನ್ ತಿದ್ದಕ್ ಬರ್ಬೇಡ. ನಾನು 4 ಜನಕ್ಕೆ ಮೈ ಮಾರ್ಕೊಂಡು ಬದುಕೊಂಡು ಅಂತ ಹೇಳಿದ್ಯಲ್ಲ, ಪರವಾಗಿಲ್ಲ. ಆದ್ರೂ ನಾನು ಸುಳ್ಳು ಹೇಳಲ್ಲ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ದಿನಗೂಲಿಗೋಸ್ಕರ ಕೊಲೆಗಳನ್ನ ಮಾಡ್ಕೊಂಡು ಸಾವಿನ ಮನೆಯಲ್ಲಿ ಸಂಸಾರ ಮಾಡೋ ಆ ನಿನ್ನ ದೊರೆಗೆ ನನ್ನ ರಾಣಿ ಮಾಡ್ಬೇಕು ಅಂತಿದ್ಯಾ? ಕಿರಣ್, ಅವಿವೇಕದಿಂದ ನಿನ್ನ ಸುಂದರವಾದ ಬಾಡಿಗೆ ನೀನೇ ಕೊಳ್ಳಿ ಆಗ್ತಾ ಇದೀಯಾ. ಮಳ್ಳಿ ತರ ಮಾತಾಡಿ ರೌಡಿ ದಾಸಂಗ ಹರಕೆ ಹೊತ್ತು ನನಗ್ ಹಾರ ಹಾಕಿ ಬಲಿ ಕೊಡಕ್ ಬಂದಿದ್ಯಾ? ಹೊರಟೋಗು. ಹೋಗ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ಆದ್ರೆ ಹೋಗೋಕ್ ಮುಂಚೆ ಕತ್ತಲು ತುಂಬಿರೋ ನಿನ್ನ ಮನಸ್ಸಿಗೆ ಸತ್ಯದ ದೀಪನ ಹಚ್ಚಿ ಹೋಗ್ತೀನಿ. ನಾನು ಮಾಡ್ತಿರೋ ವೇಶ್ಯ ವಾಟಿಕೆಗೆ ದೊರೆ ಯಾರು ಗೊತ್ತಾ? ನಿಮ್ಮಪ್ಪ ರಣಧೀರ. ಸೀತೆ ಹಾಗಿದ್ದ ನನ್ನನ್ನ ಶೀಲಾ ಮಾರೋ ಅಂಗಡಿ ಮಾಡಿದ್ದು ನಿಮ್ಮಪ್ಪನೇ. ದಾರಿ ತಪ್ಪಿ ಮೆಜೆಸ್ಟಿಕ್ ಬಂದ ಹುಡುಗನ ದಿಕ್ಕು ತಪ್ಪಿಸಿ ದಾಸ ಅನ್ನೋ ಹೆಸರಿಟ್ಟು ಕೆಲವರಿಗೆ ಗುಂಡಿ ತೋರಿಸಿ ಚಟ್ಟ ಕಟ್ಟೋ ಪಾಠ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನೇ. ನಿಮ್ಮಪ್ಪನೇ ರಣಧೀರ ಅಂತ ಅವನಿಗೆ ಗೊತ್ತಿದ್ದಿದ್ರೆ ನಿನ್ನನ್ನ ಪ್ರೀತಿ ಮಾಡೋ ತಪ್ಪು ಕೆಲ್ಸನ ಅವನು ಮಾಡ್ತಿರ್ಲಿಲ್ಲ. ಅವನು ಮನಸ್ಸು ಮಾಡಿದಿದ್ರೆ
ನಿನ್ನ ರೇಪ್ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಪಿಂಡ ಬಿಡೋಕೆ 10 ನಿಮಿಷ ಸಾಕಾಗ್ತಿತ್ತು. ದಾಸ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಇದನ್ನ ನಂಬಲ್ಲ. ನಿಮ್ಮಪ್ಪನ ಇನ್ನೊಂದು ಮುಖ ಏನು ಅಂತ ನಾನ್ ನಿನಗೆ ತೋರಿಸ್ತೀನಿ. ಬಾ ಬಾ ನನ್ ಜೊತೆ. ಏ ದಾಸ, ಯಾಕೋ ಹೀಗೆ ಕುಡಿತಿದ್ಯಾ? ಹೃದಯ ಉರಿತಾ ಇದೆ ಕಣ್ರೋ. ಯಾಕೆ? ರೌಡಿಗಳು ಲವ್ ಮಾಡ್ಬಾರ್ದಾ? ರೌಡಿಗಳ ಹೃದಯ ಅಲ್ವಾ, ಮನ್ಸಿಲ್ವಾ? ಶ್ರೀರಾಮ ರಾವಣನಾಗಿ ಜನಗಳನ್ನ ಕೊಂದಾಗ ಸಮಾಜ ಅದನ್ನ ಒಪ್ಪುತ್ತೆ. ಯಸ್, ರಾವಣ ರಾಮ ಆಗ್ತೀನಂದಾಗ ಈ ಸಮಾಜ ಅದನ್ನ ಒಪ್ಪಲ್ಲ. ಯಾಕೆ? ಯಾಕೆ? ಹೆದೆ ಬಗ್ಗೆ ತೋರ್ಸೋಣ ಅಂತಂದ್ರೆ ನಾನ್ ರಾಮನ್ ಭಕ್ತ ಹನುಮಂತ ಅಲ್ಲ ಕಣೋ, ಅಲ್ಲ. ಮೇಡಿ ನೆವನ್ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವಳು ಸಾಯಿಸಿ ನಾನು ಸತ್ತೋಗ್ತೀನಿ. ನನ್ ಪ್ರೀತಿ ಏನು ಅಂತ ಅವಳು ತೋರಿಸ್ತೀನಿ ಕಣ್ರೋ. ನನ್ ಪ್ರೀತಿ ಏನು ಅಂತ ಜಗತ್ತಿಗೆ ತೋರಿಸ್ತೀನಿ. ಬಾ